ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಬಂದು ಧಾರವಾಡ ಪೇಡ ಮಾಡೋದು ನೋಡೋಣ ಬರ್ರಿ. ಧಾರವಾಡ ಪೇಡ ಮಾಡಲಿಕ್ಕೆ ಅರ್ಧ ಕೆ ಜಿ ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ, ಅರ್ಧ ಕೆ ಜಿ ಸಕ್ಕರೆ ತೊಗೊಂಡಿನಿ, ಒಂದು 200 ಗ್ರಾಮ್ ಹಾಲು, 100 ಗ್ರಾಮ್ ತುಪ್ಪ, ಸ್ವಲ್ಪ ಏಲಕ್ಕಿ, 1 ಗ್ಲಾಸ್ ನೀರು. ಇದು ಬೂರಾ ಸಕ್ಕರೆ ಮಾಡಲಿಕ್ಕೆ ಸಕ್ಕರೆ ಹಾಕ್ಕೊಂಡೀನಿ. ಬೂರಾ ಸಕ್ಕರೆ ಮಾಡಲಿಕ್ಕೆ ಅರ್ಧ ಕೆ ಜಿ ಸಕ್ಕರೆ, 1 ಗ್ಲಾಸ್ ನೀರು ಹಾಕ್ಕೋಬೇಕು ಬೂರಾ ಸಕ್ಕರೆ ಮಾಡ್ಕೊಲಿಕ್ಕೆ. ಇದು ಕೊಂಡು ಸಿಗ್ತತ್ರಿ, ಇದು ಮನ್ಯಾಗೂ ಮಾಡ್ಕೋಬೋದು. ಸಾವಕಾಶ ಇದನ್ನು ತಿರುಗಾಡಬೇಕು ನೋಡ್ರಿ. ಇದು ಹಿಂಗೆ ಒಂದು ಸ್ವಲ್ಪ ನೀರು ಮೇಲೆ ಬರೋ ತನಕ ಅಷ್ಟು ಹಾಕ್ಕೋಬೇಕಿದೆ. ಯಾವತ್ತೂ ಕೈ ಆಡಿಸ್ಕೊತಿರ್ಬೇಕು ನೋಡ್ರಿ. ಹಿಂಗೆ ಇದನ್ನು ಬರ್ತೈತಿ, ಅದು ಬಬಲ್ ಬರ್ತೈತಿ. ಬಬಲ್ ಬಂದ ಬಳಿಕ ಅದು ಭಾರಾಗಿ ಬರ್ತೈತಿ. ಆಮೇಲೆ ಸೈಡೆಲ್ಲ ಹತ್ಕೊಂಡಿರ್ತೈತಿ. ಆ ಟೈಮ್ದಾಗ ಬಂದ್ ಮಾಡ್ಬೇಕು ಅದನ್ನು. ನೋಡ್ರಿ ಇದೆಲ್ಲ ಬತ್ತು. ಇನ್ನೊಂದು ಸ್ವಲ್ಪ ಕೈ ಆಡಿಸಿದ್ರೆ ಆಯಿತು. ಬೂರಾ ಸಕ್ಕರೆಗೆ ರೆಡಿ ಆಗ್ತಾ ಬರ್ಕದೈತಿ ಈಗ ನೋಡ್ರಿ. ಇದು ಬಬಲ್ ಜರ ಜಾಸ್ತಿ ಬರ್ತೈತೆ ರೀ ಬೂರಾ ಸಕ್ಕರೆ ಬರೋ ಟೈಮ್ದಾಗ. ಸಾರಿಗೆ ಕೈ ಆಡಿಸ್ಬೇಕ್ರಿ. ಅದ ಬಂತು ನೋಡ್ರಿ. ಇದು ದಂಡಿಗೆಲ್ಲ ಅದರ ಅಂಟ್ಕೊಲಿಕ್ಕೈತಂದ್ರೆ ಅದನ್ನು ಗ್ಯಾಸ್ ಬಂದ್ ಮಾಡಿ ಮತ್ತು ಒಂದಿಷ್ಟು ಸ್ಪೀಡಾಗಿ ತಿರ್ಕೋಬೇಕ್ರಿ. ಅದನ್ನು ಒಂದು ಸ್ವಲ್ಪ ಜಾಸ್ತಿನೇ ಜೋರಾಗಿ ತಿರುಗಬೇಕು ಅದನ್ನು, ಇಲ್ಲಾಂದ್ರೆ ಗಟ್ಟಿ ಆಗೋ ಚಾನ್ಸ್ ಇರ್ತೈತ್ರಿ. ಅದ ನೋಡ್ರಿ ವೈಟ್ ಆಯ್ತಂದ್ರೆ ಬಂದತ್ತೆ ಅಂತ ಅರ್ಥ. ಅದು ಇನ್ನು ಗ್ಯಾಸ್ ಬಂದ್ ಮಾಡಿ ಬರ ತಿರ್ಕೋಬೇಕ್ರಿ. ಅದ ನೋಡ್ರಿ. ಸ್ವಲ್ಪ ಎಲ್ಲರ ಬಿಟ್ಟು ಕೈ ಆಡಿಸೋದು ಕಮ್ಮಿ ಮಾಡಿತ್ತಂದ್ರೆ ಗಟ್ಟಿಯಾಗಿ ಬಿಡ್ತೈತ್ರಿ. ಅದ ಆಯ್ತು ನೋಡ್ರಿ. ಗ್ಯಾಸ್ ಬಂದ್ ಮಾಡೈತ್ರಿ. ಗ್ಯಾಸ್ ಬಂದ್ ಮಾಡಿ ಬರ ತಿರ್ಕೋಬೇಕು. ಭಾಳ ಸ್ಪೀಡಾಗಿ ಕೈ ಆಡಬೇಕದ. ಗ್ಲಾಸ್ದಿಂದ ಅಥವಾ ಒಂದು ಮತ್ತೇನ್ರಿ ಇದ್ರದಿಂದ ಅದು ಇದನ್ನು ಹೊಡ್ಕೋಬೇಕ್ರಿ. ಅದು ಹಿಂಗೆ ಗ್ಲಾಸ್ಲಿ ಹೊಡ್ಕೊರಿ. ಅದನ್ನು ಭಾಳ ಸ್ಪೀಡ್ ಮಾಡ್ಕೋಬೇಕ್ರಿ. ಅದು ಇಲ್ಲಾಂದ್ರೆ ಭಾಳ ಗಟ್ಟಿ ಆಗೋ ಚಾನ್ಸ್ ಇರ್ತೈತಿ. ಇದಕ್ಕೆ ಬೂರಾ ಸಕ್ಕರೆ ಅಂತಾರೆ, ಅಂಗಡಿ ಒಳಗೂ ಸಿಗ್ತೈತಿ. ಇದು ಬೂರಾ ಸಕ್ಕರೆ ಇಲ್ಲಾಂದ್ರೆ ಧಾರವಾಡ ಪೇಡ ಮಾಡಕ್ಕೆ ಬರೋದಿಲ್ರಿ. ಅದ ರುಬ್ಬೇಕಿದ್ರೆ ಸರಿ ಆಗಂಗಿಲ್ಲ. ಇದೊಂದು ಚಾಳ್ನಿ ತೊಗೊಂಡು ಚಾಳಿಗೆ ಒಳಗೆ ಚಾಳಿಸ್ಕೋಬೇಕ್ರಿ. ಅದ ಅಂದ್ರೆ ಗಟ್ಟಿ ಇರ್ತೈತಲ್ರಿ. ಅದಕ್ಕಾಗಿ ಚಾಳಿಗೆಲ್ಲಿ ಚಾಳಿಸ್ಬೇಕು. ಚಾಳಿಸ್ಕೊಂಡು ನಮಗೆ ಎಷ್ಟು ಬೇಕಷ್ಟು ತಕ್ಕೊಂಡು ಮತ್ತು ಅದು ಯಾತಕರೆ ಬಳಸ್ಬೋದು. ಇಲ್ಲಾಂದ್ರೆ ಮತ್ತೊಂದು ಸ್ವಲ್ಪ ಗ್ಲಾಸಲ್ಲಿ ಹರ್ಕೊಂಡು ಪುಡಿ ಮಾಡ್ಕೊಂಡು ನಾವು ಹಾಕ್ಕೋಬೋದು. ನಮಗೆ ಎಷ್ಟು ಬೇಕಟ್ಟು ಸಕ್ಕರೆ ಸ್ವೀಟ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡ್ರೆ ನಡಿತೈತೆ ರೀ. ಕಡಿಮೆ ನಡಿತೈತಿ. ಇದು ಮಾಡಿ ಇಟ್ಕೋಬೋದು. ಮತ್ತು ಎಷ್ಟು ಸ್ವೀಟ್ ಅರ್ಧ ಕೆ ಜಿ ಬೇಕಾದ್ರೆ ಹಾಕ್ಕೋಬೋದು. ಹಾಲು ಅದು ಎಲ್ಲ ಕೂಡಂದು ಅದು ಒಂದು 3 ಪೌಷರ್ ಆದಂಗೆ ಆಗ್ತದೆ ರೀ. ಅದು 700 ಗ್ರಾಮ್ ಅದು ಆದಂಗೆ ಆಗ್ತೈತಿ. ಅದಕ್ಕೆ ಅರ್ಧ ಕೆ ಜಿ ಹಾಕಿದ್ರೆ ನಡೀತದೆ ರೀ. ತಮಗೆ ಹೆಂಗೆ ಸ್ವೀಟ್ ಬೇಕು ಹಂಗೆ ಮಾಡ್ಕೋಬೋದು, ಕಡಿಮೆ ಜಾಸ್ತಿ ಮಾಡ್ಕೋಬೋದು. ಇದು ನೋಡ್ರಿ ಬೂರಾ ಗಟ್ಟೆಲ್ಲ ಅದನ್ನು ಹೊಡ್ಕೋಬೇಕು ರೀ. ಅದು ಉಳಿದ್ರೂ ಮತ್ತೆ ಅದಕ್ಕೆ ಉಪಯೋಗ ಆಗ್ತೈತೆ ರೀ. ಇಲ್ಲಿ ಒಂದು ತುಪ್ಪ ಹಾಕ್ಕೊಲಿಕ್ಕತ್ತೇನೆ ರೀ. ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಕೋಬೋದು. ನಾನು 100 ಗ್ರಾಮ್ ತೊಗೊಂಡೇನಿ ತುಪ್ಪ. ಇದಕ್ಕೆ ತುಪ್ಪ ಸ್ವಲ್ಪ ಬಿಸಿ ಮಾಡ್ಕೊಂಡು ಅದ್ರಾಗ ಹಾಲಿನ ಪೌಡ್ರ್ ಹಾಕ್ಕೋದೇನು ರೀ. ಅಂಗನವಾಡ್ಯಾಗ ಕೊಟ್ಟದ್ದನ್ನು ನೀವು ಪೇಡೆ ಮಾಡಿ ಮಕ್ಕಳಿಗೆ ಕೊಡ್ಬೋದು ರೀ. ನೋಡ್ರಿ ತುಪ್ಪಿನ ಸ್ವಲ್ಪ ಬಿಸಿ ಆದಾಗ ಹಾಕ್ಕೊಂಡು ಭಾಳ ಸ್ಪೀಡ್ ತಿರಿಬೇಕು ರೀ. ಇದು ಇಲ್ಲಾಂದ್ರೆ ಹೊತ್ತು ಚಾನ್ಸ್ ಭಾಳ ಇರ್ತೈತೆ ರೀ. ಹಾಲಿನ ಪೌಡ್ರ ಮೊದಲೇ ಹಾಲಿಂದ ಇರ್ತೈತಲ್ರಿ, ಅದು ಹೊತ್ತು ಚಾನ್ಸ್ ಭಾಳ ಇರ್ತೈತಿ. ಭಾಳ ಸ್ಪೀಡಾಗಿ ಮಾಡ್ಕೋಬೇಕು ರೀ ಕೆಲಸ. ಭಾಳ ಪೇಷನ್ಸ್ ಬೇಕು ಇದು ಮಾಡ್ಕೊಲಿಕ್ಕೆ. ಇದು ಟೈಮ್ ತೊಗೊಂಡು ಮಾಡ್ಬೇಕು ರೀ. ಇದು ಗಡಬಡಿ ಒಳಗೆ ಮಾಡೋ ಕೆಲಸ ಅಲ್ಲಿದೆ ನೋಡ್ರಿ. ಯಾವತ್ತೂ ಕೈ ಆಡ್ಬೇಕು ರೀ. ಸಣ್ಣ ಇಟ್ಕೊಂಡು ಕೈ ಆಡ್ಬೇಕು ರೀ, ಇಲ್ಲಾಂದ್ರೆ ಭಾಳ ಬೇಗ ಹೊತ್ತದ್ರದ. ಸ್ವಲ್ಪ ಹೊತ್ತಿದ್ರೆ ಅಷ್ಟೇನು ಇದಾಗಂಗಿಲ್ಲ. ಅದು ಸ್ವಲ್ಪ ಹಾಲು ಹಾಕ್ಕೋಬೇಕಾದ. ಒಂದು ಸ್ವಲ್ಪ ಅರ್ಧಂಬರ್ಧ ಬೆಂದ ಕೂಡಲೇ ಹಾಲು ಹಾಕ್ಕೋಬೇಕು. ಹಾಲು ಹಾಕ್ಕೋತ ತಿರಿಬೇಕಾದ ಕೆಂಪು ಬರ್ಬೇಕು. ಅದು ಗೋಲ್ಡನ್ ಬಣ್ಣ ಬರಬೇಕು. ಅಂದರೆ ಪೇಡೆ ಚಲೋ ಆಗ್ತೈತ್ರಿ. ಅದ ಧಾರವಾಡ ಪೇಡೆ ಅಂದ್ರೆ ಗೋಲ್ಡನ್ ಕಲರ್ ಬಂದ್ರೆ ಧಾರವಾಡ ಪೇಡೆ ಇರೋದು. ಅದು ಹೆಸರು ಫೇಮಸ್ ಆದದ್ದು ಅದು ಧಾರವಾಡ ಪೇಡ ಅಂದ್ರೆ. ನಾವು ಮಾಡ್ಬೋದು. ಸ್ವಲ್ಪ ಹಾಲು ಹಾಕ್ಕೋತ ತಿರುಗಾಡ್ಕೊತಿರ್ಬೇಕ್ರಿ. ಅದ ಇನ್ನೂ ಭೀ ತಿರುಗಾಡ್ಬೇಕ್ರಿ. ಅದು ಕೆಂಪಗಾಗಬೇಕು. ಅದು ಗೋಲ್ಡನ್ ಬಣ್ಣ ಬರಬೇಕು. ಎಷ್ಟು ಕಲರ್ ಬರ್ತೈತಿ ಗೋಲ್ಡನ್ ಕಲರ್ ಅಷ್ಟು ರುಚಿ ಆಗ್ತದೆ ರೀ ಪೇಡೆ. ನೋಡಿರಿ ಭಾಳ ಜೋರಾಗಿ ತಿರುಗಾಡ್ಬೇಕ್ರಿ. ಅದು ಮತ್ತು ಉರಿ ಸಣ್ಣ ಇಟ್ಕೋಬೇಕ್ರಿ. ಅದು ಗ್ಯಾಸ್ ಉರಿ ನೋಡಿರಿ ಬಂದತ್ರಿ. ಈಗ ಇನ್ನೊಂದು ಸ್ವಲ್ಪ ತಿರುಗಾಡ್ಕೊಂಡ್ರಿ
ತಳ ಹಿಡ್ಕೊಬಾರ್ದ್ರಿ ಯಾವಾಗೂ. ಹಾಗಿದ್ರೆ ಬಂದೈತೆ ಅದು. ಇನ್ನೊಂದು ಸ್ವಲ್ಪ ತಿರುಗಾಡ್ರೆ ಆಯ್ತು ರೀ, ಇದು ಮುಗೀತು. ಅದನ್ನು ಇನ್ನೊಂದು ಇದನ್ನು ಅದು ಹಿಂಗೆ ಎಲ್ಲ ಮಾಡ್ಕೊಳ್ಳೋದ್ರಿ. ಇದು ಗಟ್ಟಿಯಾಗಿರ್ತೈತಿ, ಮಿಕ್ಸಿ ಮಾಡ್ಕೋಬೇಕಿದೆ. ಕೈಲೇನೂ ತಿಕ್ಕೋಬೋದು ರೀ, ಆದ್ರೆ ಕೈಲಿ ತಿಕ್ಕೊಳ್ಳೋದು ಜರ ಕಷ್ಟ ಆಗ್ತದೆ. ಸ್ವಲ್ಪ ಊರು ಬೆಚ್ಚಗಿದ್ದಾಗನ ಇದು ಮಿಕ್ಸಿ ಮಾಡ್ಕೋಬೇಕಿದೆ. ಭಾಳ ಅಂದ್ರೆ ಭಾಳ ಟೈಮ್ ತೊಗೋತೈತೆ ರೀ ಇದು. ಆಗೈತ್ರಿ ಅದು ತಕ್ಕೊಳ್ಳೋನು. ಇದು ಆಯ್ರದ ಬಳಕೆ ಮಿಕ್ಸಿ ಮಾಡ್ಕೋಬೇಕು. ಅದನ್ನು ಇದೇ ಥರ ತುಪ್ಪ ಹಾಕ್ಕೊಂಡು ಹಾಲಿನ ಪೌಡ್ರ್ ಹಾಕ್ಕೊಂಡು ಹುರ್ಕೊಂಡ್ರೆ ಈಗ ಹೆಂಗೆ ಮಾಡ್ಕೊಂಡಿತ್ತು ಅದೇ ಟೈಪ್ ಎಷ್ಟು ಬೇಕಷ್ಟು ಇದೇ ಟೈಪ್ ಹುರ್ಕೋಬೇಕು. ಹುರ್ಕೊಂಡದಾಯಿತು, ಅದು ಕೂಡ ಮುಗೀತು. ಇದೊಂದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕ್ರಿ ಇದು, ಯಾಕಂದ್ರೆ ಬಿಸಿ ಬಿಸಿ ರುಬ್ಬಬಾರ್ದು. ಈಗ ತಣ್ಣಗಾಗತ್ರಿ ಅದು. ಮಿಕ್ಸಿ ಒಳಗೆ ಹಾಕಿ ರುಬ್ಕೊಂಡು ಕೈಲೇನು ತಿಕ್ಕೊಂಡು ನಡೀತಿದ್ರೆ ಅದ್ರ ಜರ ಕಷ್ಟ ಆಗ್ತದೆ. ಮಿಕ್ಸಿ ಒಳಗಾದ್ರೆ ಎಲ್ಲ ಹದ ಆಗ್ತದೆ. ಪುಡಿ ಪುಡಿ ಆಗ್ತದ್ರಿ ಅದು, ಒಂದು ಹದ ಆಗ್ತದೆ ನೋಡ್ರಿ. ಇದು ಎಲ್ಲ ಹದ ಆಯ್ತದ, ಎಲ್ಲ ಹಂಗೆ ಮಾಡ್ಕೋಬೇಕ್ರಿ ಅದು. ಎಲ್ಲನೂ ಮಾಡ್ಕೊಂಡು ಬಂದೇನು. ಈಗ ನೋಡ್ರಿ ಎಲ್ಲ ಮಾಡ್ಕೊಂಡು ಬತ್ತು. ಇದನ್ನೇನೈತಿ ಸ್ವಲ್ಪ ಹಾಲು ಹಾಕ್ಕೋತ ಮತ್ತು ಹುರ್ಕೋಬೇಕು. ಅದನ್ನು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೋತ, ಹಾಲು ಒಂದು 200 ಗ್ರಾಮ್ 300 ಗ್ರಾಮ್ ಜಾಸ್ತಿ ದರ ಹಾಕಿದ್ರೂ ನಡೀತೈತ್ರಿ ಅದು. ಎಲ್ಲ ಕೈ ಆಡಿಸ್ಬೇಕು. ಮತ್ತೊಂದು ಸ್ವಲ್ಪ ಅಂದ್ರೆ ಅರ್ಧ kg ಹಾಲಿನ ಪೌಡ್ರ್, ಅರ್ಧ kg ಸಕ್ರೆ ಎಲ್ಲ ಕೂಡಿ ಹಾಲದೆಲ್ಲ ತುಪ್ಪ ಹಿಡಿದು ಒಂದು 1/4 kg ಆಗ್ತೈತ್ರಿ ಅದು. ಮನೆಯಲ್ಲಿ ಮಾಡ್ಕೊಂಡ್ರೆ ಎಷ್ಟು ಚಲೋ ಆಗ್ತದ್ರಿ ಇದು. ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೋತ ಮಾಡ್ಕೋಬೇಕ್ರಿ ಅದು. ತಳ ಹತ್ತುವರೆಗೆ ತಿರ್ಕೋಬೇಕ್ರಿ ಸಾರು. ಕೈ ಆಡಿಸ್ಕೊತ ಇರಬೇಕು ನೋಡಿರಿ. ಇದು ಗಟ್ಟಿ ಆಯಿತು. ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋಬೋದು, ಇಷ್ಟ್ರ ಮ್ಯಾಗೂ ಬಿಡ್ಬೋದು. ಇದಕ್ಕೆ ಮಾತ್ರ ಬೋರಾ ಸಕ್ಕರೆನೇ ಹಾಕಬೇಕ್ರಿ, ರುಬ್ಬಿದ ಸಕ್ಕರೆ ಹಾಕಬಾರ್ದು. ಅಂದ್ರೆ ಧಾರವಾಡ ಪೇಡಕ್ಕಂದ್ರೆ ಬೋರಾ ಸಕ್ಕರೆನೇ ಬೇಕು. ಅದು ನಾರ್ಮಲ್ ಪೇಡಕ್ಕೆ ಸಾದೆ ಸಕ್ಕರೆ ಹಾಕ್ಬೋದು. ಆಯ್ತು ನೋಡ್ರಿ, ಬೋರಾ ಸಕ್ಕರೆ ಹಾಕ್ಲಿಕ್ಕತ್ತೀನಿ. ಎಷ್ಟು ಬೇಕಾದ್ರೆ ನೀವು ಸ್ವೀಟ್ ಮಾಡ್ಕೋಬೋದು. ಜಾಸ್ತಿ ಬೇಕಾದ್ರೆ ಹಾಕ್ಕೋಬೋದು, ಕಡಿಮೆ ಬೇಕಾದ್ರೂ ಸ್ವಲ್ಪ 100 ಗ್ರಾಮ್ ಹಾಕ್ಕೋಬೋದು. ಕಂಪಲ್ಸರಿ ಅಂದರೆ 200 ಗ್ರಾಮ್ ಬೇಕಾಗ್ತದೆ ರೀ ಅರ್ಧ kgಗೆ. ನಾವು ಒಂದು 400 ಗ್ರಾಮ್ ಹಾಕ್ಕೊಂಡೇವ್ರಿ ಇದು. ಬೋರಾ ಸಕ್ಕರೆ ಒಂದು 400 ಗ್ರಾಮ್ ತನಕ ಹಾಕ್ಕೊಂಡಿವಿ. ಆಮೇಲೆ ಮತ್ತು ಮ್ಯಾಗ ಹತ್ರಕ್ಕೂ ಪೇಡೆಗೆ ಅಂಟಿಸ್ಲಿಕ್ಕೂ ಬೇಕಾಗ್ತದೆ ರೀ, ಉಳಿಸಾಡ್ಲಿಕ್ಕೆ. ಅದಕ್ಕೆ ಅದನ್ನು ಪೇಡೆ ಎಲ್ಲ ಅದ್ರೊಳಗೆ ಬೋರಾ ಸಕ್ಕರೆ ಒಳಗೆ ಅದನ್ನು ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ. ಅದು ಮ್ಯಾಗೆಲ್ಲ ಕೋಟಿಂಗ್ ಕೊಂಡ್ತದ್ರಿ ಅದು. ಆಯ್ತು ನೋಡ್ರಿ, ಇದು ಎಲ್ಲ ಮಾಡಿದ ಬಳಿಕ ಒಂದು ಹದ ಬರ್ತದೆ ರೀ. ಇದು ಬತ್ತು. ಇದು ಆರ್ಲಿಕ್ಕೆ ಬಿಡಬೇಕು. ಆರ್ಲಿಕ್ಕೆ ಬಿಟ್ಟಿನಿಂದ ಪೇಡೆ ನಾವು ಮಾಡ್ಕೊಂಡು ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ಪೇಡೆ ಇದೇ ಶೇಪ್ ಅಂತ ಧಾರವಾಡ ಪೇಡೆ ಕೆರಂಗಿಲ್ಲ ರೀ ಅದು. ನೋಡ್ರಿ, ತುಪ್ಪ ಸಕಟ್ ಬಿಡ್ಲಿಕ್ಕತ್ತೈತಿ. ಆಯ್ತು, ನಾವು ಬಂದ್ ಮಾಡಿ ಇಸ್ಕೊಂಡು ಒಂದು 5-10 ನಿಮಿಷ ಹಾಕ್ಬಿಟ್ಟು ಒಂದಿಟ್ಟು ಉಗುರು ಬೆಚ್ಚಗಿದ್ದಾಗನ ಕಟ್ಕೋಬೇಕು. ಈ ಥರ ಕಟ್ಕೊಳ್ಳೋಣ ರೀ. ನೀವು ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೋಬೋದು, ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೋಬೋದು. ಭಾಳ ಟೇಸ್ಟಿ ಆಗ್ತಾವೆ ರೀ ಇವು ಧಾರವಾಡ ಪೇಡೆ. ಬುರಾ ಸಕ್ಕರೆ ಒಳಗೆ ಉಳಿಸಾಡ್ಲಕ್ಕೆ ಒಂದು ಸ್ವಲ್ಪ ತೆಗೆದು ಇಟ್ಕೋಬೇಕ್ರಿ. ಅದ ಎಲ್ಲ ಸಕ್ಕರೆ ಹಾಕಬಾರ್ದು. ಅದು ಚೆಂದ ಕಾಣ್ಲಿಕ್ಕೆ ಆಯ್ತು ರೀ. ಅಂದ್ರೆ ಧಾರವಾಡ ಪೇಡೆ ಅಂದ್ರೆ ಬುರಾ ಸಕ್ಕರೆ ಮೇಲ್ಗಡೆ ಅಂಟಿದ್ದಿರ್ತೈತೆ ಅದ. ಇದೆಲ್ಲ ಹಿಂಗೆ ಮಾಡ್ಕೊಂಡ್ರು ಸಣ್ಣ ಬೇಕಾದ್ರೆ ಸಣ್ಣ ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು, ಸಣ್ಣ ದೊಡ್ಡನೂ ಮಾಡ್ಕೋಬೋದು. ನಾವು ಸ್ವಲ್ಪ ದೊಡ್ಡ ಮಾಡ್ಕೊಂಡೆವು.
ಆಯ್ತು ನೋಡ್ರಿ ಎಷ್ಟು ಚಂದನೂ ಬಂದದ್ರಿ, ತಿನ್ಲಕ್ಕೂ ಟೇಸ್ಟಿ ಆಗ್ಯದ ಇದು. ನೀವು ಮಾಡಿರಿ, ಕಮೆಂಟ್ ಒಳಗೆ ಹೇಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.